ಹಾಯ್ ಎವ್ರಿವನ್. ಈಗ ಒಬ್ಬರ ಬರ್ತಡೆಯನ್ನು ಕೊಟ್ಟು ಇನ್ನೊಬ್ಬರ ಬರ್ತಡೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾಗ ಯಾವ ರೀತಿ ಸಾಲ್ವ್ ಮಾಡೋದಂತ ಈಗ ನೋಡೋಣ. ರಾಮನು ಶ್ಯಾಮನಿಗಿಂತ 100 ದಿನ ದೊಡ್ಡವನು. ರಾಮನ ಬರ್ತಡೇ 2004 ಏಪ್ರಿಲ್ 12 ಆಗಿದೆ. ಶ್ಯಾಮನ ಬರ್ತಡೇ ಡೇಟನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಾಮನ ಬರ್ತಡೇ ಯಾವಾಗಿದೆ? 2004 ಏಪ್ರಿಲ್ 12. ಸೊ ಶ್ಯಾಮನು 100 ದಿನ ದೊಡ್ಡವನು. 100 ದಿನ ದೊಡ್ಡವನು ಅಂದಾಗ ನಾವು ಹಿಂದೆ ಹೋಗಬೇಕಾಗುತ್ತೆ. ಸೊ ಏಪ್ರಿಲ್ 12 ಹಿಂದಿನ ತಿಂಗಳ ಡೇಟ್ಗಳನ್ನು ನಾವು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ದೊಡ್ಡವರು ಅಂದಾಗ ಅವರು ಹುಟ್ಟುಕಿನ ಮುಂಚೆ ಹುಟ್ಟಿರ್ತಾರೆ. ಸೊ ಇಲ್ಲಿ ರಾಮನು ಶ್ಯಾಮನಿಗಿಂತ ಚಿಕ್ಕವನು, ಶ್ಯಾಮನು ರಾಮನಿಗಿಂತ ದೊಡ್ಡವನು ಅಂದಾಗ ಸೊ ಇಲ್ಲಿ ರಾಮ ಹುಟ್ಟೋಕಿನ ಮುಂಚೆ ಶ್ಯಾಮ ಹುಟ್ಟಿರ್ತಾನೆ. ಸೊ ಇಲ್ಲಿ ದೊಡ್ಡವನು ಅಂದಾಗ ಹಿಂದಿನ ಡೇಟ್ಗಳನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏಪ್ರಿಲ್ 12 2004. ಸೊ ಏಪ್ರಿಲಲ್ಲಿ 12 ದಿನಗಳು. ನೆಕ್ಸ್ಟ್ ಇಲ್ಲಿ ನಾವು ಹಿಂದೆ ಹೋಗ್ತಾ ಇದ್ದೀವಿ, 100 ದಿನ ಹಿಂದೆ ಹೋಗಬೇಕು. ಸೊ ಇಲ್ಲಿ ಏಪ್ರಿಲ್ 12 ಆಯಿತು. ನೆಕ್ಸ್ಟ್ ಮಾರ್ಚಲ್ಲಿ ಎಷ್ಟು ದಿನಗಳು? 31 ದಿನಗಳು. ನೆಕ್ಸ್ಟ್ ಫೆಬ್ರವರಿ 29. ಇದು 2004 ಲೀಪ್ ಇಯರ್ ಆಗಿರೋದ್ರಿಂದ ಸೊ ಇಲ್ಲಿ 29 ದಿನಗಳು ಬರ್ತವೆ. ಸೊ ಇಲ್ಲಿ ಫಸ್ಟ್ ಇವೆಲ್ಲವನ್ನು ಆ್ಯಡ್ ಮಾಡೋಣ, 72 ದಿನಗಳು ಬರ್ತವೆ. ಸೊ ಇಲ್ಲಿ 100ಕ್ಕೆ ಎಷ್ಟು ಕಡಿಮೆ ಆಯಿತು? 28 ಕಡಿಮೆ ಆಯಿತು. ಸೊ ಇನ್ನೂ 28 ದಿನ ಏನಾಗಬೇಕು? ಹಿಂದೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಜನವರಿ 31, ಅದರಲ್ಲಿ 28 ದಿನವನ್ನು ಮೈನಸ್ ಮಾಡಿರಿ. 28 ಮೈನಸ್ ಮಾಡಿದ್ರೆ ಏನಾಗುತ್ತೆ? ಜನವರಿ 3 ಆಗುತ್ತೆ. ಸೊ ಇಲ್ಲಿ 3 ಆಯಿತು, ಜನವರಿ 3 ಆಯಿತು. ಸೊ ಇಲ್ಲಿ 100 ದಿನ ಹಿಂದೆ ಹೋದಾಗ ನಮಗೆ ಡೇಟ್ ಏನು ಸಿಗುತ್ತೆ? ಜನವರಿ 3 2004 ಸಿಗುತ್ತದೆ. ಸೊ ಶ್ಯಾಮನ ಬರ್ತಡೇ ಡೇಟ್ ಯಾವುದು? ಜನವರಿ 3 2004. ರಾಮನ ಬರ್ತಡೇ 2004 ಏಪ್ರಿಲ್ 12 ಆಗಿದ್ದರೆ 100 ದಿನ ದೊಡ್ಡವನು ಯಾರು? ಶ್ಯಾಮನು 100 ದಿನ ದೊಡ್ಡವನು ಅಂದಾಗ ನಾವು ಹಿಂದೆ ಹೋಗಬೇಕಾಗುತ್ತೆ. ಏಪ್ರಿಲ್ 12 ಫಸ್ಟ್, ನೆಕ್ಸ್ಟ್ ಅದರ ಹಿಂದಿನ ಮಂತ್ ಮಾರ್ಚ್ 31, ನೆಕ್ಸ್ಟ್ ಫೆಬ್ರವರಿ 29 ಸೇರಿಸಿದಾಗ 72 ಆಯಿತು. ನೆಕ್ಸ್ಟ್ ಇದು 100ಕ್ಕಿಂತ 28 ಕಡಿಮೆ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಜನವರಿ 31 ತೊಗೊಬಾರ್ದು, 31ರಲ್ಲಿ 28ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಆವಾಗ ಜನವರಿ 3 ಸಿಗುತ್ತೆ. ಸೊ ಜನವರಿ 3 2004 ಏನಾಗಿರುತ್ತದೆ? ಶ್ಯಾಮನ ಬರ್ತಡೇ ಡೇಟ್ ಆಗಿರುತ್ತದೆ.